ಪ್ರಿಯಾಂಕ್ ಖರ್ಗೆ ಸರ್ಕಾರಿ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನು ಸರ್ಕಾರಿ ಪ್ರದೇಶದಲ್ಲಿ ಜಾಗಗಳಲ್ಲಿ ನಿಷೇಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ವಿಚಾರ ಹೋಗಿದೆ. ನಿಮ್ಮ ಅಭಿಪ್ರಾಯ ಸರ್? ಅಲ್ಲ, ಎಲ್ಲ ನಿಮಗೆ ಗೊತ್ತಿದೆಯಲ್ಲ. ಈಗ ನೀವು ಹೇಳ್ದಂಗೆ ಪತ್ರ ಬರೆದಿದ್ದಾರೆ. ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಇನ್ನೇನು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ಮಾಡೋಕ್ಕೆ ಹೋಗಲ್ಲ. ಅದೆಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡ್ತೀವಿ. ದೂರ ಬಂದರೆ ಮಾತ್ರ ಪರಿಶೀಲನೆ ಆಗುತ್ತೆ ಸರ್ ಅಥವಾ ಅಲ್ಲ, ದೂರ ಬಂದರೆ ಅಂದರೆ ನಾವು ಸುಮೋಟೋ ಮಾಡೋದಕ್ಕೆ ಈಗ ಅವಕಾಶ ಇಲ್ಲ. ಅದನ್ನು ಬಂದ ಮೇಲೆ ನೋಡೋಣ, ಪರಿಶೀಲನೆ ಮಾಡ್ತೀವಿ. ನನ್ನ ವೈಯಕ್ತಿಕ ನಿಲುವು ಯಾಕೆ ಕೇಳಬೇಕು? ಯಾಕಂದ್ರೆ ಬಿಜೆಪಿ ನೋಡ್ರಿ, ಅದೇ ನಿಮ್ಗೆ ಹೇಳ್ತೀನಿ, ನಾನು ಕೇಳಲ್ಲಪ್ಪ ನೀವು. ಅಲ್ಲಲ್ಲ ನೋಡಿ, ಇದು ನನ್ನ ಅಭಿಪ್ರಾಯದ ಪ್ರಶ್ನೆ ಅಲ್ಲ, ಇದು ಸರ್ಕಾರದ ತೀರ್ಮಾನ ಆಗಬೇಕು ಅಲ್ವಾ? ಅದರಿಂದ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ತಗೊಂಡು ನೀವೇನು ಮಾಡ್ತೀರಾ? ಬಿಜೆಪಿ ಕೇಳ್ತಾರೆ ಸರ್, ನೀವು ಎಬಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನಾನು ಭಾಗಿಯಾಗಿಲ್ಲ. ಯಾರು ಹೇಳಿದ್ದು? ಬಿಜೆಪಿ ಅಲ್ಲಪ್ಪ, ಯಾರು ಹೇಳಿದ್ದು ನಾನು ಎಬಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ? ಅವ್ರ ದಾರಿನಲ್ಲಿ ಮೆರವಣಿಗೆ ದಾರಿನಲ್ಲಿ ಹೋಗುವ ಕೈ ಮುಗಿದು ಬಿಟ್ರೆ ತಪ್ಪ? ಒಬ್ಬ ಸ್ವತಂತ್ರ ಹೋರಾಟಗಾರರು ಹಬ್ಬಕ್ಕನಿಗೆ ನಮಸ್ಕಾರ ಹಾಕಿದ್ದೇ ತಪ್ಪ? ಅದನ್ನು ತಪ್ಪು ಅಂತಂದ್ರೆ ಮತ್ತೆ ಇನ್ಯಾರು ನೀವು ಏನು ಹೇಳ್ಬೇಕೋ ಗೊತ್ತಿಲ್ಲಪ್ಪ. ಅದೇನಾರ ಹೇಳ್ಕೊಳ್ಳಿ ಬಿಡಿ, ಅವ್ರೇನಾರ ಹೇಳ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ನಾನು ಕ್ಲಾರಿಫಿಕೇಶನ್ ಅವತ್ತು ಕೊಟ್ಟಿದ್ದೀನಿ, ಇವತ್ತು ಕೊಡ್ತೀನಿ. ಸರ್, ಆಮೇಲೆ ಸದನದಲ್ಲೂ ಕೂಡ ಹಿಂದೆ ಪೊಲೀಸ್ ಅನುಮತಿಗಳು ಸಿಗ್ತಾ ಇಲ್ಲ ಅಂತ ನಿಮ್ಮ ಪಕ್ಷದ ನಾಯಕರೇ ಸದನದಲ್ಲಿ ಪ್ರಶ್ನೆ ಎತ್ತಿದ್ರು. ಏನಕ್ಕೆ? ಅಲ್ಲ, ಈ ತರ ಪೊಲೀಸ್ ಅನುಮತಿ ಇಲ್ಲದೆ RSS ನ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ತಾವು ಕೂಡ ಹಿಂದೆ ಉತ್ತರ ಕೊಟ್ಟಿದ್ರಿ. ಈಗ ಮತ್ತೆ ನಮಗೆ ಪರ್ಮಿಷನ್ ಕೇಳಿದಾಗ ಪರ್ಮಿಷನ್ನು ಕಾನೂನು ವ್ಯವಸ್ಥೆಯನ್ನು ನೋಡಿಕೊಂಡು ಸ್ಥಳೀಯ ಪೊಲೀಸರು ಪರ್ಮಿಷನ್ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿ ಬ್ಯಾನ್ ಮಾಡಿದರೆ ಆ ಪ್ರಕಾರ ಹೋಗ್ತಾರೆ. ಅಲ್ಲ, ಪರ್ಮಿಷನ್ ತಗೊಂಡೇ ನಡಿಬೇಕು ಅಂತ ಏನು ಕಾನೂನು ಮಾಡಿಲ್ವಲ್ಲ, ನಾವು ಇನ್ನೂ ಮಾಡಿದೀವ? ಆಮೇಲೆ ಸರ್, ಸಾರ್ವಜನಿಕವಾಗಿ ದೊಣ್ಣೆ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಕೂಡ ಒಂದು ರೀತಿ ಬೇರೆ. ಅದೆಲ್ಲ ನಾವು ಅದನ್ನೇ ನಾನು ಹೇಳಿದ್ದು. ನಮಗೆ ಪತ್ರ ನಮ್ಮ ಇಲಾಖೆಗೆ ಅವರು ಫಾರ್ವರ್ಡ್ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕೇಳಿದಾಗ ನಾವು ಇವೆಲ್ಲ ಹೇಳ್ತೀವಿ. ಶಿವಕುಮಾರ್ ಸರ್ ನಮ್ಮ ಇಂಟರ್ವ್ಯೂ ಮಾತು ಹೇಳಿದ್ದಾರೆ, ಅಂದ್ರೆ ಅಧಿಕಾರ ಹಂಚಿಕೆ ಬದಲಾವಣೆ ವಿಚಾರಕ್ಕೆ ಶಾಸಕರ ಬಲ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡ್ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೋ ಅದೇ ಇಂಪಾರ್ಟೆಂಟ್. ನೋಡಿ, ನಮ್ಮಲ್ಲಿ ಒಂದು ಕನ್ವೆನ್ಷನ್ ಇದೆ. ಸರ್ಕಾರ ಎಲೆಕ್ಟ್ ಆದಮೇಲೆ, ಒಂದು ಪಕ್ಷ ಎಲೆಕ್ಟ್ ಆದಮೇಲೆ ಸರ್ಕಾರವನ್ನು ಮಾಡುವಾಗ CLP ನಾಯಕರನ್ನು ಅಂದರೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡುವಾಗ ಶಾಸಕರ ಅಭಿಪ್ರಾಯ ತಗೊಂಡು ಮಾಡಿ ಹೈಕಮಾಂಡ್ನವರು ಪ್ರಧಾನ ಕಾರ್ಯದರ್ಶಿಗಳನ್ನು ಅಥವಾ ಅಬ್ಸರ್ವರ್ಸ್ ಅಂತ ಕಳಿಸ್ತಾರೆ. ಅವರು ಶಾಸಕರ ಅಭಿಪ್ರಾಯವನ್ನು ತಗೊಂಡು ಹೈಕಮಾಂಡಿಗೆ ಮುಟ್ಟಿಸ್ತಾರೆ. ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ, ಇಂಥವ್ರ ಪರವಾಗಿ ಇಷ್ಟು ಜನ ಹೇಳಿದ್ದಾರೆ ಅಂತೇಳಿ ಯಾರಿಗೆ ಮೆಜಾರಿಟಿ ಬಂದಿರುತ್ತೆ ಅವರ ಹೆಸರನ್ನು ಪ್ರಕಟಣೆ ಮಾಡಿ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮಾಡಿದ್ದು ಮೊದಲನೇ ಬಾರಿ ಅದೇ ರೀತಿ, ಎರಡನೇ ಬಾರಿ ಮಾಡಿದ್ದು ಅದೇ ರೀತಿ, ಹಿಂದೆ SM ಕೃಷ್ಣ ಅವರನ್ನು ಮಾಡುವಾಗಲ ಎಲ್ಲ ಅದೇ ರೀತಿ ನಮ್ಮ ಪದ್ಧತಿ, ನಮ್ಮ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಶಾಸಕರು ಅಭಿಪ್ರಾಯ ತಗೋಬೇಕು ಅನ್ನೋದು ಪದ್ಧತಿ ಇಲ್ಲ. ನಾವು ಅಭಿಪ್ರಾಯ ಬೇಕಾಗಿಲ್ಲ ಅಂತ ಹೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ಅದು ಅವ್ರಿಗೆ ಬಿಟ್ಟಿದೆ, ಅದು ಅವ್ರ ತೀರ್ಮಾನ. ಅದಕ್ಕೆ ಹೈಕಮಾಂಡ್ ಅಂತ ಹೇಳೋದು ಅವ್ರಿಗೆ. ಹೈಕಮಾಂಡ್ನವ್ರ ತೀರ್ಮಾನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಸರ್, ನೀವು ಮೊನ್ನೆ ಜಿಲ್ಲೆ ಒಂದರಲ್ಲಿ ಸರ್, ನಾನು ಯಾಕೆ CM ಆಗಬಾರ್ದು ಅಂತ ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ. ಅದೇ ಎಲ್ಲರೂ ಆಗ್ಬೋದು, ಅಲ್ಲ. ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ರೀ? ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಜನ ಆಕಾಂಕ್ಷಿಗಳಿದ್ರು
ಸಿದ್ದರಾಮಯ್ಯ ಅಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್. ಅಲ್ಲ ಅವ್ರು ಫ್ರಂಟ್ ರನ್ನರ್ಸ್, ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು ಥರ್ಡ್ ಲೆವೆಲ್ಲು ಹಾಗೆ. ಸರ್, ಇವತ್ತು ಸಂಜೆ ಸಿಎಂ ಡಿನ್ನರ್ ಮೀಟಿಂಗ್ ಬಹಳಷ್ಟು ಸುತ್ತೂರಲ್ಲೂ ಕೂಡ ಕುತೂಹಲ ಇದೆ. ಅಂತೆಲ್ಲ ಚರ್ಚೆ ಇದೆ. ಕೆಲವರು ಸೆಂಡ್ ಆಫ್ ಮೀಟಿಂಗ್ ಆಗ್ಬೋದು ಇದು. ಯಾವುದಕ್ಕೆ ಸೆಂಡ್ ಆಫ್? ಕೆಲವು ಸೆಂಡ್ ಆಫ್ ಮೀಟಿಂಗ್ ಆಗ್ಬೋದು ಇದು. 2.5 ವರ್ಷ ಆದ್ಮೇಲೆ ಯಾವುದಕ್ಕೆ ಸೆಂಡ್ ಆಫ್? ಹೌದಾ? ನೋಡ್ರಿ, ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ. ಒಂದು 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವು ಟೈಮ್ನಲ್ಲಿ ಆ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ಥರ ಆಗಿದೆ ಅದು. ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು? ಕರೀತಾರೆ. ಅದೇ ರೀತಿ ಕರೆದಿರೋ. ಅದೇನು ದೊಡ್ಡ ವಿಚಾರ ಏನಲ್ಲ, ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಬಜೆಟ್ ಸಂದರ್ಭದಲ್ಲಿ, ಅಧಿವೇಶನ ಸಂದರ್ಭದಲ್ಲಿ ಕರೆಯೋದು ನೋಡಿದೀವಿ ಸರ್. ಈಗ ಆ ಸಂದರ್ಭ ಈಗ ಬೇರೆ ಆಗಿದೆಯಲ್ಲ, 2.5 ವರ್ಷ ಹತ್ರ ಆಗ್ತಿರೋದ್ರಿಂದ ಕರೆದಿರೋದ್ರಿಂದಲೇ ಚರ್ಚೆ ಆಗ್ತಾ ಇರೋದು. ಅದಕ್ಕೂ ಸಂಬಂಧ ಇದೆ ಅಂತ ನನಗೇನು ಅನ್ಸಲ್ಲ. ಊಟ ಮಾಡೋದಕ್ಕೂ 2.5 ವರ್ಷ ಆಗೋದಕ್ಕೂ ಸಂಬಂಧ ಏನಿದೆ? ಅದೇನು ಅನ್ಸಲ್ಲ. ಎಲೆಕ್ಷನ್ ಮಾಡೋದಕ್ಕೆ ಸಭೆ ಮಾಡ್ತಾರೆ. ಯಾವುದು? ಬಿಜೆಪಿ ಎಲೆಕ್ಷನ್ಗೆ ಕಲೆಕ್ಷನ್ಗೋಸ್ಕರ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿ ಕೂತ್ಕೊಂಡು ಅಂಗಡಿ ಇಡ್ತಾರ? ಅವ್ರೇನ್ರಿ, ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. BJP ಅವ್ರಿಗೇನು ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅಂತ ಏನಿಲ್ಲ. ಏನು ಬೇಕಾದ್ರೂ ಮಾತಾಡ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾತಾಡ್ತಾರೆ. ಈಗ ಗ್ಯಾರಂಟಿ ಬಗ್ಗೆ RV ದೇಶಪಾಂಡೆ ಅವರು ಟೀಕೆ ಮಾಡಿದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ಲ, ಇದು ನಾನು ಮುಖ್ಯಮಂತ್ರಿ ಆಗಿದ್ರೆ ಗ್ಯಾರಂಟಿನೇ ಕೊಡ್ತಿರ್ಲಿಲ್ಲ ಅಂತ ಹೇಳಿ. ಅಭಿವೃದ್ಧಿ ಆಗ್ತಿಲ್ಲ. ಸರಿ, ಅವ್ರು ಆದಾಗ ಕೊಡದೇ ಇರ್ಲಿ ಬಿಡಿ, ಅವ್ರಾದಾಗ ನಿಲ್ಲಿಸ್ಲಿ. ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಅಲ್ಲ, ಎಲ್ಲಿದೆಪ್ಪ? ನಿಮಗೆ ಕಾಣಿಸ್ತಾ ಇದೆಯಲ್ವಾ? ಸಾಕಷ್ಟು ಕೆಲಸಗಳು ಪ್ರತಿ ಜಿಲ್ಲೆನಲ್ಲೂ ನಾವುಗಳು ಹೋದಾಗ 100 ಕೋಟಿ 1000 ಕೋಟಿ ರೂಪಾಯಿ ಕೆಲಸಗಳನ್ನು ಮುಖ್ಯಮಂತ್ರಿಗಳು ಇಲ್ಲ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇಲ್ಲ ಅಡಿಗೆಲ್ ಹಾಕ್ತಾ ಇದ್ದಾರೆ. ನಮ್ಮ ಜಿಲ್ಲೆಗೆ 3 ಬಾರಿ ಬಂದಿದ್ದಾರೆ. 3 ಬಾರಿನೂ ಕೂಡ 1000 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಡಿಗಲ್ ಹಾಕಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಈಗ ಮತ್ತೆ ನವೆಂಬರ್ 7ನೇ ತಾರೀಕು ನನಗೆ ಸಮಯ ಕೊಟ್ಟಿದ್ದಾರೆ. ತುಮಕೂರು ವಿಶ್ವವಿದ್ಯಾನಿಲಯ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ವಿಷಯ ಅವರೆಲ್ಲ ಇದ್ರು, ಅವರು ಕೊಟ್ಟಿದ್ದಾರೆ, ಗವರ್ನರು ಅವರು. ಅದರ ಜೊತೆಯಲ್ಲಿ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಅದನ್ನು ಹೊಡೆದು ಕಟ್ಟಬೇಕು ಅಂತೇಳಿ 130 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಆ ಕೆಲಸ ಅಡಿಗಲ್ ಹಾಕ್ತಾರೆ. ನರ್ಸಿಂಗ್ ಕಾಲೇಜ್, ಸರ್ಕಾರಿ ನರ್ಸಿಂಗ್ ಕಾಲೇಜು, ಆಮೇಲಿಂದ CCB ಅದೆಲ್ಲವೂ ಸೇರಿ ಒಂದು, ಆಮೇಲೆ TTP ಅಂತ ಅಂದರೆ ಟೆರ್ಷಿಯರಿ ಟ್ರೀಟ್ಮೆಂಟ್ ಪ್ಲ್ಯಾಂಟು, ಅದು ಕೂಡ 130 ಕೋಟಿನಲ್ಲಿ ರೆಡಿ ಇದೆ, ಅದು ಉದ್ಘಾಟನೆ ಮಾಡ್ತಾರೆ. ಇವೆಲ್ಲ ಅಭಿವೃದ್ಧಿ ಅಲ್ವಾ? ಅಭಿವೃದ್ಧಿ ಕುಂಠಿತ ಆಗಿದೆ ಅಂದರೆ ಹೆಂಗೆ ಕುಂಠಿತ ಆಗುತ್ತೆ? ಇವ್ರು ಹೇಳಿದ್ರೆ ಮಾತ್ರ ಕುಂಠಿತ ಆಗೋದಿಲ್ಲ ಅಂತ. ಹಿರಿಯ ನಾಯಕರು ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದು ಸರ್ಕಾರದ ಅಭಿಪ್ರಾಯ ಆಗೋದಿಲ್ವಲ್ಲ. ಸರ್ಕಾರ ಇವೆಲ್ಲ ಯೋಚನೆ ಮಾಡಿಯೇ ತೀರ್ಮಾನ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟಿರೋದು. ಅದಕ್ಕೆ ನಾವು ಅಭಿವೃದ್ಧಿಯನ್ನು ಹೋಲಿಸೋದಕ್ಕೆ ಹೋಗೋಕ್ಕಾಗಲ್ಲ. ಸರ್, ನಿನ್ನೆ ಸರ್ ಗುಜರಾತ್ ಅವರು DK ಶಿವಕುಮಾರ್ ಅವರ ಕಾರ್ಯಕ್ರಮಕ್ಕೆ ಹೋಗಿ ತುಂಬಾ ಒಂದು ಡ್ರಾಮಾ ಮಾಡಿದ್ದಾರೆ. ನಮ್ಮನ್ನು ಕರೆದಿಲ್ಲ ಅಂತ ಪೊಲೀಸರು ಕೂಡ ಅಲ್ಲ, ನೀವು ಹೇಳ್ದಂಗೆ ಅದು ಹೈ ಡ್ರಾಮಾ. ನೀವೇ ಹೇಳ್ತಾ ಇದ್ದೀರಾ ಹೈ ಡ್ರಾಮಾ ಅಂತ, ನಾವೇನೇನು ಹೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.